ಅಮ್ಮು ಮತ್ತು ಮೀನಾ ಇಬ್ಬರು ಕೂಡ ಪ್ರಿಯಾಗೆ ಟ್ಯೂಷನ್ ವಿಷಯ ಹೇಳೋದಿಲ್ಲ. ಆದರೆ ಗಿರೀಶ್ ಅವ್ರು ಹೇಳ್ತಾರೆ, ಬಟ್ ಈ ಬಾರಿ ಮಾವಂಗೆ ತಿಳಿಸೇನೆ ಟ್ಯೂಷನ್ ವಿಷಯ ಹೇಳ್ತೀವಿ. ಮೊದಲು ನೀವೇ ಹೇಳಿಬಿಟ್ರೆ ಅದಕ್ಕೆ ಪ್ರಾಬ್ಲಮ್ ಆಯಿತು. ಈ ಬಾರಿ ನೀವು ಹೇಳಬೇಡಿ ಟ್ಯೂಷನ್ ವಿಷಯನ, ಮಾವನ ಹತ್ರ ನಾವೇ ತಿಳಿಸ್ತೀವಿ ಅಂತ ಮೀನಾ ಹೇಳಿದಾಗ ಪ್ರಿಯಾ ಸರಿ ಆಯಿತು ಅಂತ ಒಪ್ಕೋತಾರೆ. ನಂತರ ಇಲ್ಲಿ ನಂದವ್ರಿಗೆ ಒಂದು ಕಾಲ್ ಬರುತ್ತೆ, ಕೇಟ್ರಿಂಗ್ ಸರ್ವಿಸ್ ಇರುತ್ತೆ, ಅದಕ್ಕೆ ಫುಡ್ಡನ್ನು ಎಲ್ಲ ಸ್ಟಫ್ಸನ್ನು ಕೂಡ ಕೊಡಬೇಕಾಗುತ್ತೆ. ಅದೇ ಲೆಕ್ಕಾಚಾರವನ್ನು ಕೇಶವಂಗೆ ಹಾಕಲಿಕ್ಕೆ ಹೇಳಿದಾಗ ಕೇಶವ ತಪ್ಪಿಗೆ ಮಾಡ್ಕೋತಾರೆ. ಇದರಿಂದ ಅವರೇ ಲೆಕ್ಕ ಹಾಕಿ ನಂತರ ಇಲ್ಲಿ ಕೇಶವನ ಸರಿಯಾಗಿ ಎಲ್ಲರ ಮುಂದೆ ಬೈದ್ಬಿಡ್ತಾರೆ. ಇದರಿಂದ ಕೇಶವಂಗೆ ಅವಮಾನ ಆಗುತ್ತೆ. ನಂತರ ಕತ್ತಲಾಗ್ತಿದ್ದಾಗನೇ ಕೇಶವ ಮನೆಯಿಂದ ಆಚೆ ಹೋಗ್ತಾರೆ. ಮೀನಾ ಕೂಡ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಕೇಶವ ಮರ ದಾರಿ ಮಧ್ಯದಲ್ಲಿ ನಿಂತದ ತನ್ನ ದುಃಖ ಕೋಪ ಎಲ್ಲವನ್ನ ಕೂಡ ಹೊರಗಡೆ ಹಾಕ್ತಾರೆ. ಇದನ್ನು ನೋಡಿ ಭಯ ಆಗಿಬಿಡುತ್ತೆ ಮೀನಾಗೆ. ತದನಂತರ ಇಲ್ಲಿ ಮೀನಾ ಹೇಗಾದರೂ ಇದು ಸರಿಪಡಿಸ್ಬೇಕು ಇದನ್ನು ಅಂದ್ಕೊಂಡಿದ್ದೆ. ಅತ್ತೆ ಹತ್ರ ಬಂದು ಮಾವನ ಹತ್ರ ಮಾತಾಡಿ ಕೇಶವನ್ ಬೈಬಿಡಿ ಅಂತ ಹೇಳಿ ಮತ್ತು ಅಮ್ಮು ಟ್ಯೂಷನ್ ವಿಷಯ ಮಾತಾಡಿ ಅಂತಾರೆ. ಅದೇ ಕಾರಣಕ್ಕೋಸ್ಕರ ಗಿರೀಶ್ ಅವ್ರು ಹೋಗಿದ್ದೆ, ಕೇಶವಂಗೆ ಬೈಬಿಡಿ, ಯಾಕೆ ಬೈತೀರಾ, ಅವ್ನಿಗೆ ಅವಮಾನ ಆಗುತ್ತೆ ಅಂದಾಗ ಅವನು ನನ್ನ ಅಂಗಡಿ ಮಾಲೀಕ ಆಗಬೇಕು ಅನ್ನೋ ಆಸೆ ಇದೆ, ಕಲ್ಲಿಗೆ ಬಿಟ್ಟುಕೊಟ್ರೇ ಅದು ಶಿಲೆ ಆಗೋದು ಅಂತ ಹೇಳಿ ನಂದವರು ತಮ್ಮ ಆಸೆಯನ್ನು ಹೇಳ್ತಾರೆ. ಇದನ್ನು ಕೇಳ್ತಂಥ ಗಿರಿಜಾ ಮತ್ತು ಮೀನಾಗ ಅನಿಸುತ್ತೆ ಮಾವನ ಮನಸ್ಸಲ್ಲಿ ಎಂಥ ಒಳ್ಳೆಯ ಉದ್ದೇಶ ಇದೆ, ಅದಕ್ಕೆ ಈ ರೀತಿ ಎಲ್ಲ ಮಾಡ್ತಿದ್ದಾರೆ ಅಂತ. ಆದರೆ ಕೇಶವಂಗೂ ಬೇಜಾರಾಗ್ತದೆ, ಏನು ಮಾಡೋದು ಅಂತ ಅರ್ಥ ಆಗೋದಿಲ್ಲ ಅವ್ರಿಗೆ, ಹೇಗೆ ಇದನ್ನು ಸರಿಪಡಿಸೋದು ಅಂತ. ನಂತರ ಅಮ್ಮು ವಿಷಯ ಹೇಳಬೇಕು ಅನ್ಕೋತಾರೆ. ಅಷ್ಟರಲ್ಲಿ ನಂದವ್ರು ಕಾಲ್ ಬರುತ್ತೆ, ಹೋಗ್ಬಿಡ್ತಾರೆ. ನಂತರ ಇಲ್ಲಿ ಮೀನಾ ಮತ್ತು ಗಿರಿಜಾ ಮಾತಾಡ್ಕೋಬೇಕಿದ್ರೆ ಪ್ರಿಯಾ ಬಂದಿದ್ದೆ, ನಿಮ್ಮ ಗಂಡ ಯಾಕೆ ಮಾವ ಹೇಳಿದ ಕೆಲಸನೇ ಮಾಡಲ್ಲ, ಮಾಧವರು ನೋಡಿ ಹೇಗೆ ಕೆಲಸ ಮಾಡ್ತಾರೆ ಅಂದಾಗ ಇಲ್ಲಿ ಪ್ರಿಯಾ ಮೀನಾ ರುಚಿಗೆದ್ದು ಪ್ರಿಯಾಗೆ ಗ್ರಹಚಾರ ಬಿಡಿಸ್ತಾರೆ. ನನ್ನ ಗಂಡನಿಗೆ 4 ಕೆಲಸ ಇದೆ, 10 ಕೆಲಸ ಮಾಡಬೇಕು, ಯಾವುದೋ ಒಂದು ತಪ್ಪಾಗುತ್ತೆ, ನಿಮ್ಮ ಗಂಡನಿಗೆ ಯಾವತ್ತೂ ಒಂದಿನ ಇರ್ತಾರೆ, ಇನ್ನು ಮುಂದೆ ನನ್ನ ಗಂಡನ ಬಗ್ಗೆ ಈ ರೀತಿ ಮಾತಾಡಬೇಡಿ ಅಂತ ಹೇಳಿ ಅತ್ತೆ ಜೊತೆ ದೇವಸ್ಥಾನಕ್ಕೆ ಹೊರಟ್ಬಿಡ್ತಾರೆ. ನಂತರ ಪ್ರಿಯಾ ಹತ್ಕೊಂಡು ಕೂತಾಗ ಮಾಧವರು ಬಂದು ಏನು ಎಂತು ಅಂತ ಕೇಳಿದಾಗ ಪ್ರಿಯಾ ಎಲ್ಲವನ್ನ ಹೇಳ್ತಾರೆ. ನಿಂದೆ ತಪ್ಪು, ನೀನು ಈ ರೀತಿ ಮಾತಾಡಬಾರ್ದಿತ್ತು, ಕೇಶವ ಎಷ್ಟು ಕೆಲಸ ಮಾಡ್ತಾನೆ ಗೊತ್ತಾ, ಒಂದಿನ ಅಪ್ಪನ ಹತ್ರ ಶಬಾಷ್ಗಿರಿ ತಗೋತಾನೆ ಅಂತ ಹೇಳ್ತಾರೆ. ನಂತರ ಗಿರಿಜಾ ಮತ್ತು ಮೀನಾ ಇಬ್ಬರು ಕೂಡ ಮಾವನ ಮನಸ್ಸಲ್ಲಿ ಎಷ್ಟು ಒಳ್ಳೆಯ ಉದ್ದೇಶ ಇದೆ, ಆದರೆ ಕೇಶವನ ಮನಸ್ಸಿಗೆ ತುಂಬಾ ಬೇಜಾರಾಗ್ತದೆ, ಹೇಗೆ ಇದನ್ನು ಸರಿಪಡಿಸೋದು, ದೇವರೇ ಎಲ್ಲನೂ ಕೂಡ ಸರಿಪಡಿಸ್ಬೇಕು ಅಂತ ಅನ್ಕೋತಾರೆ. ಈ ಕಡೆ ಪ್ರಿಯಾ ಮನೇಲಿರ್ತಾರೆ, ನಂದವರು ಊಟಕ್ಕೆ ಅಂತ ಬರ್ತಾರೆ. ಗಿರಿಜಾ ಇಲ್ಲಿ ಅಂದಾಗ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತಾರೆ. ನೀನು ಯಾಕೆ ಹೋಗಲಿಲ್ಲ ಅಂದಾಗ ನಾನು ಶುಕ್ರವಾರ ಹೊತ್ತು ಹೋಗ್ತೀನಿ ಮಾವ ಅಂದಾಗ, ನಿನ್ನಂಥ ಹೆಣ್ಮಕ್ಳು ಸಿಗೋದೆ ಪುಣ್ಯನಮ್ಮ ಅಂತ ನಂದವರು ಹಾಡಿ ಹೋಗ್ಲತ್ತಾರೆ. ಪ್ರಿಯಾನ ನೀನು ಕೂಡ ತುಂಬ ಚೆನ್ನಾಗಿ ಹೊತ್ಕೊಂಡಿದ್ಯಾ, ಕೆಲ್ಸಕ್ಕೆ ಹೋಗ್ಬೋದಲ್ಲ ಅಂದಾಗ ಮನೆ ಯಾರು ನೋಡ್ಕೋತಾರೆ ಮಾವ. ಆಗ ಮೀನವರು ಕೆಲ್ಸಕ್ಕೆ ಹೋಗ್ತಾರೆ, ಅಮ್ಮ ಕೂಡ ಮನೆ ಟ್ಯೂಷನ್ಗೆ ಹೋಗ್ತಾರೆ, ಮನೆ ನೋಡ್ಕೊಳಕ್ಕೆ ನಾನು ಬೇಕಲ್ವಾ ಅಂದಾಗ ಟ್ಯೂಷನ್ಗೆ ಹೋಗ್ತಾಳ ಅಮ್ಮ ಅಂದಾಗ, ಹೌದು ಮಾವ ನಿಮಗೆ ವಿಷಯ ಹೇಳಿಲ್ವಾ, ಹೇಳ್ತೀನಿ ಅಂತ ಹೇಳಿದ್ರು, ಈ ಬಾರಿ ಕೂಡ ನಾನೇ ಹೇಳಿದಾಗ ಆಯ್ತಲ್ಲ, ದಯವಿಟ್ಟು ಮಾವ ಕೈ ಮುಗ್ದು ಕೇಳ್ಕೊತೇನೆ, ನಾನು ಹೇಳಿದೆ ಅಂತ ಹೇಳ್ಬಿಡಿ ಅಂದಾಗ ಸರಿ ಆಯಿತು ಅಂತಾರೆ. ನಂತರ ಮನೆಯವರೆಲ್ಲ ಬರ್ತಿದ್ದಾಗ ಇಲ್ಲಿ ನಂದವರು ಕೆಂಡ ಕಾರಿದೆ, ಏನು ಅಂದ್ಕೊಂಡಿದ್ರ ನೀವೆಲ್ಲರೂ ಕೂಡ, ಒಮ್ಮೆ ತಪ್ಪಾಯಿತು ಅಂದಮೇಲೆ ಮತ್ತೆ ಅದನ್ನು ಮಾಡಬಾರ್ದು, ಮತ್ತೆ ಅಮ್ಮು ಯಾಕೆ ಟ್ಯೂಷನ್ ಮಾಡ್ತಿದ್ದಾಳೆ ಅಂದಾಗ ಮೀನಾ ಅಮ್ಮು ಪರವಾಗಿ ಬ್ಯಾಟಿಂಗ್ ಮಾಡಿದೆ, ಅಮ್ಮು ಕಾಲೇಜಿಂದ ಬೇಗ ಬರ್ತಾಳೆ, ಅದಕ್ಕೆ ಟ್ಯೂಷನ್ ಮನೆಗೆ ಹೋಗಿ ಟ್ಯೂಷನ್ ಮಾಡ್ತಿದ್ದಾಳೆ ಮಾವ ಅಂದಾಗ, ನಿನ್ನಿಂದಾನೇ ಇದೆಲ್ಲ ಆಗ್ತಿರೋದು, ನೀನು ಮನೆಗೆ ಬಂದಮೇಲೆ ಎಲ್ಲರೂ ಹೆಚ್ಕೊಂಡಿರೋದು, ಎಡವಟ್ಟಾಗ್ತಿದೆ ಅಂದರೆ ಅದಕ್ಕೆಲ್ಲ ನೀನೇ ಕಾರಣ ಅಂತ ನಂದವರು ಮೀನಾ ಮೇಲೆ ರೇಗ್ತಾರೆ. ಹಾಗಿದ್ರೆ ಮುಂದೇನಾಗುತ್ತೆ ಮುಂದೆ